ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಖಂಡಿತ ಶುರು ಮಾಡೋಣ. ಒಮ್ಮೆ ಕಲ್ಪಿಸಿಕೊಳ್ಳಿ, ಅಂದ್ರೆ ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧವಾದ ಕೋಟ್ಯಾಂತರ ಜನರ ಬದುಕನ್ನೇ ಬದಲಾಯಿಸಿದ ಒಂದು ಐತಿಹಾಸಿಕ ಪುಸ್ತಕವನ್ನ ನೀವು ಓದ್ತಾ ಇದ್ದೀರಾ ಅನ್ಕೊಳ್ಳಿ. ಸರಿ. ಆ ಕಥೆ ತನ್ನ ಅತ್ಯಂತ ರೋಚಕ ಘಟ್ಟ ತಲುಪಿದೆ. ಇಡೀ ಕಥೆಯ ಕ್ಲೈಮ್ಯಾಕ್ಸ್ ಇನ್ನೇನು ಅನಾವರಣ ಆಗಬೇಕು ಅನ್ನೋಷ್ಟ್ರಲ್ಲಿ ನೀವು ಮುಂದಿನ ಪೇಜ್ ತಿರುಗಿಸ್ತೀರಾ. ಆದ್ರೆ ಅಲ್ಲಿ ಮುಂದಿನ ಪೇಜ್ಗಳೇ ಇಲ್ಲ. ವಾವ್, ಒಂಥರ ಬ್ಲ್ಯಾಂಕ್. ಎಕ್ಸಾಕ್ಟ್ಲಿ. ಕಥೆ ಹಠಾತ್ತನೆ ಅರ್ಧಕ್ಕೆ ನಿಂತೋಗಿದೆ. ಆಶ್ಚರ್ಯ ಆಗುತ್ತಲ್ವಾ? ಇವತ್ತು ನಾವು ಡೀಪ್ ಡೈವ್ ಮಾಡ್ತಿರೋ ವಿಷಯ ಕೇವಲ ಒಂದು ಧಾರ್ಮಿಕ ನಂಬಿಕೆಯ ಬಗ್ಗೆ ಮಾತ್ರ ಅಲ್ಲ. ಹೌದು, ಇದು ಅದಕ್ಕೂ ಮೀರಿದ್ದು. ನಿಜ. ಇದು ಪ್ರಾಚೀನ ಕಾಲದ ಪಠ್ಯಗಳ ರಹಸ್ಯ, ಮಾನವನ ಮನೋವಿಜ್ಞಾನ, ದುಃಖ, ಸಂದೇಹ ಮತ್ತೆ ನಮ್ಮ ಸ್ವಂತ ಬದುಕಿನ ಅಪೂರ್ಣ ಕಥೆಗಳ ಬಗ್ಗೆಯೂ ಆಗಿದೆ. ಖಂಡಿತ ಇದು ಬಹಳ ಆಳವಾದ ಟಾಪಿಕ್. ಇಂದಿನ ನಮ್ಮ ಗುರಿ ಬಂದು ಇತಿಹಾಸದ ಅತ್ಯಂತ ದೊಡ್ಡ ರಹಸ್ಯಗಳಲ್ಲಿ ಒಂದಾದ ಮಾರ್ಕ್ ಬರೆದ ಸುವಾರ್ತೆ ಅಂದ್ರೆ ಗಾಸ್ಪೆಲ್ ಆಫ್ ಮಾರ್ಕ್ ನ 16ನೇ ಅಧ್ಯಾಯದ ವಿವಾದಾತ್ಮಕ ಅಂತ್ಯದ ಬಗ್ಗೆ. ಪುನರುತ್ಥಾನದ ನಂತರದ ಘಟನೆಗಳು ಅಲ್ವಾ? ಹೌದು, ಆ ಘಟನೆಗಳ ಹಿಂದಿನ ವಾಸ್ತವವನ್ನ ಭೇದಿಸೋದು. ಇದಕ್ಕಾಗಿ ನಮ್ಮ ಬಳಿ ಮ್ಯಾಥ್ಯೂ ಹೆನ್ರಿ ಕಾಮೆಂಟ್ರಿ, ಬಾರ್ಟ್ ಎರ್ಮನ್ ಅವರ ಪ್ರಾಜೆಕ್ಟ್ನ ಪಠ್ಯವಿಮರ್ಶೆಗಳು ಮತ್ತೆ ಲಿಗೋನಿಯರ್ನಂಥ ಪ್ರಮುಖ ಮೂಲಗಳು ಒಂದು ದೊಡ್ಡ ಕಲೆಕ್ಷನ್ ಇದೆ. ಸೊ ಈ ಎಲ್ಲ ಐತಿಹಾಸಿಕ, ದೇವತಾಶಾಸ್ತ್ರೀಯ ಮತ್ತು ಸಾಹಿತ್ಯಿಕ ಮೂಲಗಳನ್ನ ಒಟ್ಟಿಗೆ ಇಟ್ಟು ನೋಡಿದಾಗ ನಮಗೆ ಸಿಗುವ ಚಿತ್ರಣ ನಿಜಕ್ಕೂ ಒಂದು ಪತ್ತೇದಾರಿ ಕಾದಂಬರಿ ಓದಿದಷ್ಟೇ ರೋಚಕವಾಗಿರುತ್ತೆ. ಹೌದಲ್ವಾ? ಲೈಕ್ ಥ್ರಿಲ್ಲರ್ ತರಹ. ಎಕ್ಸಾಕ್ಟ್ಲಿ. ಇದು ಕೇವಲ 2000 ವರ್ಷಗಳ ಹಿಂದಿನ ಹಳೆಯ ಪಠ್ಯಗಳ ಸ್ಟಡಿ ಅಲ್ಲ. ಮೊದಲನೇ ಶತಮಾನದ ಸಂಸ್ಕೃತಿಯಲ್ಲಿ ಸಾಹಿತ್ಯವನ್ನ ಹೇಗೆ ರಚಿಸ್ತಾ ಇದ್ರು ಮತ್ತೆ ಮನುಷ್ಯನ ಮೂಲಭೂತ ಭಾವನೆಗಳಾದ ಭಯ ಮತ್ತು ಆಘಾತಗಳು ಹೇಗೆ ಕೆಲಸ ಮಾಡುತ್ತವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪಯಣ ಇದು. ನಿಜ. ಸೊ ಈ ಪಯಣದ ಅತ್ಯಂತ ಆಕರ್ಷಕ ರಹಸ್ಯದೊಂದಿಗೆ ನಾವು ಸ್ಟಾರ್ಟ್ ಮಾಡೋಣ. ಈ ಕ್ಲಿಫ್ ಹ್ಯಾಂಗರ್ ಮತ್ತು ಸುದೀರ್ಘ ಅಂತ್ಯದ ರಹಸ್ಯ. ನಮ್ಮ ಮೂಲಗಳ ಪ್ರಕಾರ ಮಾರ್ಕ್ ಸುವಾರ್ತೆಯ 16ನೆಯ ಅಧ್ಯಾಯದ 9ರಿಂದ 20ನೆಯ ವಚನಗಳು ಅತ್ಯಂತ ಹಳೆಯ ಗ್ರೀಕ್ ಮ್ಯಾನುಸ್ಕ್ರಿಪ್ಟ್ಗಳಲ್ಲಿ ಅಂದ್ರೆ ಹಸ್ತಪ್ರತಿಗಳಲ್ಲಿ ಕಂಡುಬರೋದೇ ಇಲ್ವಂತೆ. ಹೌದು, ಇದು ಬಹಳ ಮುಖ್ಯವಾದ ಪಾಯಿಂಟ್. ಇದು ನನ್ ತಲೆಯಲ್ಲಿ ಒಂಥರ ಹುಳ ಬಿಟ್ಟಂತಾಯ್ತು. ಎರ್ಮನ್ ಪ್ರಾಜೆಕ್ಟ್ ಪ್ರಕಾರ ಜಗತ್ತಿನ ಅತ್ಯಂತ ಹಳೆಯ 2 ಗ್ರೀಕ್ ಹಸ್ತಪ್ರತಿಗಳಾದ ಕೋಡಿಕ್ಸ್ ಸಿನೈಟಿಕಸ್ ಮತ್ತು ಕೋಡೆಕ್ಸ್ ವ್ಯಾಟಿಕ್ಯಾನಸ್ಗಳಲ್ಲಿ ಈ 12 ವಚನಗಳೇ ಇಲ್ಲವಂತೆ. ಒಂದ್ ನಿಮಿಷ, ಕೇವಲ ಅವೆರಡರಲ್ಲೇ? ಕಥೆ ಕೇವಲ 16.8ರಲ್ಲಿ ಅಂದ್ರೆ ಆ ಮಹಿಳೆಯರು ಯೇಸುವಿನ ಖಾಲಿ ಸಮಾಧಿ ನೋಡಿ ಭಯಪಟ್ಟು ಅಲ್ಲಿಂದ ಓಡಿ ಹೋಗುವ ದೃಶ್ಯದೊಂದಿಗೆ ಹಠಾತ್ನೆ ನಿಂತೋಗುತ್ತೆ, ಯಾವುದೇ ಮುಕ್ತಾಯ ಇಲ್ದೆ. ಹೌದು, ಮತ್ತು ನಾನು ಆಗ್ಲೇ ಹೇಳ್ತಿದ್ದ ಹಾಗೆ ಇದು ಕೇವಲ ಬೆರಳೆಣಿಕೆಯ ಹಸ್ತಪ್ರತಿಗಳ ಕಥೆ ಅಲ್ಲ. 4 ಮತ್ತು 5ನೇ ಶತಮಾನದ ಯುಸಿಬಿಎಸ್ ಮತ್ತು ಜೆರೋಮ್ ಅವರಂತಹ ಪ್ರಸಿದ್ಧ ಚರ್ಚ್ ಇತಿಹಾಸಕಾರರು ಕೂಡ ಇದನ್ನು ಹೇಳಿದ್ದಾರೆ. ಹೌದಾ? ಅವರು ಕೂಡ ಇದನ್ನ ಗಮನಿಸ್ತ್ರಾ? ಖಂಡಿತ. ಅವರು ಅಂದಿನ ಕಾಲದ ಲೈಬ್ರರಿಗಳನ್ನ ಹುಡುಕದಾಗ್ಲೂ ಆ 9ರಿಂದ 20ನೇ ವಚನಗಳು ಬಹುಪಾಲು ಗ್ರೀಕ್ ಹಸ್ತಪ್ರತಿಗಳಲ್ಲಿ ಇರಲೇ ಇಲ್ಲ ಅಂತ ಸ್ಪಷ್ಟವಾಗಿ ಬರೆದಿಟ್ಟಿದ್ದಾರೆ. ವಾವ್! ಇಲ್ಲಿ ನಾವು ಮೊದಲನೇ ಶತಮಾನದಲ್ಲಿ ಪುಸ್ತಕಗಳನ್ನ ಹೇಗೆ ಬರಿತಾ ಇದ್ರು ಅನ್ನೋ ಮೆಕ್ಯಾನಿಕಲ್ ಪ್ರಾಸೆಸ್ ಅರ್ಥ ಮಾಡ್ಕೋಬೇಕು, ಗೊತ್ತಾ? ಅಂದ್ರೆ ಆಗಿನ ಕಾಲದಲ್ಲಿ ಈಗಿನ ತರಹ ಬೈಂಡಿಂಗ್ ಮಾಡಿದ್ದ ಪುಸ್ತಕಗಳು ಇರ್ಲಿಲ್ಲ ಅಲ್ವಾ? ಎಕ್ಸಾಕ್ಟ್ಲಿ. ಅವರು ಪ್ರಾಣಿಗಳ ಚರ್ಮದಿಂದ ಅಥವಾ ಪಪೈರಸ್ ಗಿಡದಿಂದ ಮಾಡಿದ ಉದ್ದನೆಯ ಸುರುಳಿಗಳನ್ನ ಅಂದ್ರೆ ಸ್ಕ್ರೋಲ್ಗಳನ್ನ ಬಳಸ್ತಾ ಇದ್ರು. ಓಕೆ. ಸೊ ಈ ಸುರುಳಿಗಳನ್ನ ಪದೇ ಪದೇ ಬಿಚ್ಚಿ ಸುತ್ತಿ ಓದುವಾಗ ಅದರ ಕೊನೆಯ ಭಾಗವೇ ಮೊದಲು ಹರಿದು ಹೋಗುವ ಅಥವಾ ಡ್ಯಾಮೇಜ್ ಆಗುವ ಚಾನ್ಸಸ್ ಹೆಚ್ಚು. ಹಾಗಾಗಿ ಕೆಲವರು ಆ ಮೂಲ ಸ್ಕ್ರೋಲ್ನ ಕೊನೆಯ ಭಾಗ ಹಾಗೆ ಹರಿದು ಕಳೆದು ಹೋಗಿರ್ಬೋದು ಅಂತ ವಾದಿಸ್ತಾರೆ. ಆದ್ರೆ ಬಹುತೇಕ ಸ್ಕಾಲರ್ಸ್ ಇದನ್ನ ಕಳೆದುಹೋದ ಪಠ್ಯ ಅಂತ ಒಪ್ಕೊಳ್ಳೋದಿಲ್ಲ ಅಲ್ವಾ? ಬದಲಾಗಿ ಲೇಖಕನೇ ಬೇಕಂತ್ಲೇ ಮಾಡಿದ ಬುದ್ಧಿವಂತಿಕೆಯ ಸಾಹಿತ್ಯಕ ತಂತ್ರ ಅಂತ ನಂಬ್ತಾರೆ. ನಿಜ, ಅದೊಂದು ಪ್ರಬಲವಾದ ವಾದ. ಇದನ್ನ ಕೇಳಿದಾಗ ನನಗಂತೂ ತಕ್ಷಣ ನೆನಪಾಗಿದ್ದು ಕ್ರಿಸ್ಟೋಫರ್ ನೋಲನ್ ಅವರ ಇನ್ಸೆಪ್ಷನ್ ಸಿನಿಮಾದ ಆ ಫೇಮಸ್ ಕ್ಲೈಮ್ಯಾಕ್ಸ್ ಸೀನ್. ಅಬ್ಬಾ, ಆ ಸ್ಪಿನ್ನಿಂಗ್ ಟಾಪ್ ಸೀನ್ ಅಲ್ವಾ? ಹೌದು. ಆ ದೃಶ್ಯದಲ್ಲಿ ಒಂದು ಸ್ಪಿನ್ನಿಂಗ್ ಟಾಪ್ ಅಂದ್ರೆ ಬುಗುರಿ ತಿರುಗುತ್ತಲೇ ಇರುತ್ತೆ. ಅದು ಬೀಳುತ್ತೋ ಇಲ್ವೋ ಅಂತ ಪ್ರೇಕ್ಷಕರು ಉಸಿರು ಬಿಗಿ ಹಿಡಿದು ಕಾಯ್ತಾ ಇರ್ತಾರೆ. ಅಷ್ಟರಲ್ಲೇ ಸಿನಿಮಾ ಹಠಾತ್ತನೆ ಕತ್ಲಾಗುತ್ತೆ. ಹೌದು, ನೋಲನ್ ಆ ಕಥೆಯನ್ನ ಕಂಪ್ಲೀಟ್ ಮಾಡೋದೇ ಇಲ್ಲ. ಎಕ್ಸಾಕ್ಟ್ಲಿ. ಯಾಕಂದ್ರೆ ಆ ಬುಗುರಿ ಬೀಳುತ್ತೋ ಇಲ್ವೋ ಅನ್ನೋದಕ್ಕಿಂತ ಆ ನಿರ್ಧಾರವನ್ನ ಪ್ರೇಕ್ಷಕನೇ ತಗೋಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು. ಸೊ ಮಾರ್ಕ್ ಲೇಖಕನ ತಂತ್ರ ಕೂಡ ಇದೇ ಇರ್ಬಹುದೇ?
ಬಹಳ ಇಂಟ್ರೆಸ್ಟಿಂಗ್ ಕಂಪ್ಯಾರಿಸನ್ ಇದು. ಲೈಕ್ ಆ ಮಹಿಳೆಯರು ಭಯದಿಂದ ಓಡಿ ಹೋದ್ರು. ಸರಿ, ಆದ್ರೆ ಈ ಕಥೆಯನ್ನ ಓದ್ತಿರೋ ನೀವೇನ್ ಮಾಡ್ತೀರಾ? ನೀವು ಭಯಪಟ್ಟು ಓಡ್ತೀರಾ ಅಥವಾ ಈ ಕಷ್ಟಗಳನ್ನ ಎದುರಿಸಿ ಮುನ್ನಡೆಯುತ್ತೀರಾ ಅಂತ ನಮ್ಮನ್ನೇ ಪ್ರಶ್ನಿಸುವ ತಂತ್ರವಿದು. ನಿಖರವಾಗಿ ಹೇಳಿದ್ರಿ. ಪ್ರಾಚೀನ ಸಾಹಿತ್ಯದಲ್ಲಿ ಓದುಗರನ್ನ ಕಥೆಯ ಭಾಗವಾಗಿಸುವ ಅತ್ಯಂತ ಪವರ್ಫುಲ್ ತಂತ್ರ ಇದು. ಆ ಭಯಭೀತ ಮಹಿಳೆಯರ ಜಾಗದಲ್ಲಿ ಓದುಗರನ್ನ ನಿಲ್ಲಿಸಿ ನಂಬಿಕೆಯ ಬಗ್ಗೆ ಅವರದೇ ಆದ ತೀರ್ಮಾನಕ್ಕೆ ಬರುವಂತೆ ಮಾಡುವ ಒಂದು ಮಾನಸಿಕ ಸವಾಲದು. ವಾವ್! ಆದ್ರೆ ನಂತರದ ಶತಮಾನಗಳಲ್ಲಿ ಈ ಪಠ್ಯಗಳನ್ನ ಕಾಪಿ ಮಾಡ್ತಿದ್ದ ಬರಹಗಾರರಿಗೆ ಅಂದ್ರೆ ಸ್ಕ್ರೈಬ್ಗಳಿಗೆ ಈ ಅಪೂರ್ಣತೆಯನ್ನ ಸಹಿಸ್ಕೊಳ್ಳಕ್ಕಾಗ್ಲಿಲ್ಲ. ಅಂದ್ರೆ ಅವರಿಗಿದು ಇಷ್ಟ ಆಗ್ಲಿಲ್ವಾ? ಹೌದು, ಲೈಕ್ ಒಂದು ಮಹಾನ್ ಕತೆ ಹೀಗೆ ಕಾವ್ಯಮಯವಾಗಿ ಆದ್ರೆ ಅಪೂರ್ಣವಾಗಿ ನಿಂತ್ರೆ ಸಾಮಾನ್ಯ ಜನರಿಗೆ ಕನ್ಫ್ಯೂಸ್ ಆಗ್ಬೋದು ಅಂತ ಅವ್ರು ಯೋಚನೆ ಮಾಡಿದ್ರು. ಓ, ಹಾಗಾಗಿ ಅವರು ಬದಲಾಯಿಸಿದ್ರಾ? ಎಕ್ಸಾಕ್ಟ್ಲಿ. ಅವರು ಲೂಕಾ ಮತ್ತು ಯೋಹಾನನ ಸುವಾರ್ತೆಗಳಲ್ಲಿನ ಘಟನೆಗಳ ಸಾರಾಂಶವನ್ನ ತೆಗೆದುಕೊಂಡು ತಾವೇ ಒಂದು ಸುದೀರ್ಘ ಅಂತ್ಯವನ್ನ ಅಂದ್ರೆ ಆ 12 ವಚನಗಳನ್ನ ಸೇರಿಸಿದ್ರು ಅನ್ನೋದು ಇತಿಹಾಸಕಾರರ ಅಭಿಪ್ರಾಯ. ಒಂದ್ ನಿಮಿಷ ತಡೀರಿ, ಇಲ್ಲಿ ನನಗೆ ಒಂದು ದೊಡ್ಡ ಪ್ರಶ್ನೆ ಕಾಡ್ತಿದೆ. ಕೇಳಿ. ಈ ಧಾರ್ಮಿಕ ಪಠ್ಯಗಳು ದೈವಿಕ ಪ್ರೇರಣೆಯಿಂದ ಬರೆಯಲ್ಪಟ್ಟವು ಅಂತ ಕೋಟ್ಯಾಂತರ ಜನ ನಂಬುತ್ತಾರೆ. ಆದ್ರೆ 2 ಅಥವಾ 3ನೇ ಶತಮಾನದಲ್ಲಿದ್ದ ಯಾರೋ ಸ್ಕ್ರೈಬ್ಗಳು ಕತೆ ಅರ್ಥ ಆಗ್ತಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ತಾವೇ 12 ವಚನಗಳನ್ನ ಸೇರ್ಸಿದ್ರು ಅಂದ್ರೆ ಇದು ಇಡೀ ಪಠ್ಯದ ವಿಶ್ವಾಸಾರ್ಹತೆಯನ್ನ ಹಾಳ್ ಮಾಡಲ್ವಾ? ಲೈಕ್ ತಮಗೆ ಬೇಕಾದಂತೆ ಕಥೆನ ಬದಲಾಯಿಸಿದ್ರೆ ನಾವು ಈ ಪುಸ್ತಕವನ್ನ ಐತಿಹಾಸಿಕ ದಾಖಲೆಯಾಗಿ ಒಪ್ಕೊಳ್ಳೋದು ಹೇಗೆ? ಇದು ಅತ್ಯಂತ ತಾರ್ಕಿಕವಾದ ಮತ್ತೆ ಎಲ್ಲರಲ್ಲೂ ಮೂಡುವ ಸಹಜವಾದ ಪ್ರಶ್ನೆ. ಆದ್ರೆ ಇಲ್ಲಿಯೇ ನಮಗೆ ಟೆಕ್ಸ್ಚುವಲ್ ಕ್ರಿಟಿಸಿಸಂ ಅಂದ್ರೆ ಪಠ್ಯ ವಿಮರ್ಶೆ ಅನ್ನೋ ವಿಜ್ಞಾನ ಸಹಾಯ ಮಾಡೋದು. ಇತಿಹಾಸಕಾರರು ಇದನ್ನ ವಿಶ್ವಾಸಾರ್ಹತೆಯ ಕೊರತೆ ಅಂತ ನೋಡೋದಿಲ್ಲ ಗೊತ್ತಾ? ಬದಲಾಗಿ ಇದು ಇತಿಹಾಸದ ಪಾರದರ್ಶಕತೆ ಅಂತ ಪರಿಗಣಿಸ್ತಾರೆ. ಅಂದ್ರೆ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಖಂಡಿತ. ಆ ಬರಹಗಾರರು ಸೇರಿಸಿದ ಆ 12 ವಚನಗಳಿದೆಯಲ್ಲ, ಅವು ಅವರೇ ಸ್ವಂತವಾಗಿ ಸೃಷ್ಟಿಸಿದ ಕಾಲ್ಪನಿಕ ಕಥೆಗಳಲ್ಲ. ಹೌದಾ? ಮತ್ತೆ ಎಲ್ಲಿಂದ ಬಂತು ಅದು? ಅವು ಈಗಾಗಲೇ ಅಸ್ತಿತ್ವದಲ್ಲಿದ್ದ ಮತ್ತೆ ಐತಿಹಾಸಿಕವಾಗಿ ಒಪ್ಪಿತವಾಗಿದ್ದ ಇತರ ಸುವಾರ್ತೆಗಳ ಅಂದ್ರೆ ಲೂಕ, ಯೋಹಾನ ಅವುಗಳ ಘಟನೆಗಳ ನಿಖರವಾದ ಸಾರಾಂಶ ಆಗಿತ್ತು. ಓ, ಸೊ ಅವರು ಹೊಸ ಕತೆ ಸೃಷ್ಟಿ ಮಾಡ್ಲಿಲ್ಲ? ಎಕ್ಸಾಕ್ಟ್ಲಿ. ಆ ಸೇರ್ಪಡೆಗಳು ಪಠ್ಯದ ಮೂಲ ಸಂದೇಶವನ್ನ ಬದಲಾಯಿಸಿಲ್ಲ, ಬದಲಾಗಿ ಬೇರೆ ಕಡೆ ಇದ್ದ ಮಾಹಿತಿಯನ್ನ ಇಲ್ಲಿ ಕ್ರೋಢೀಕರಿಸಿದು ಅಷ್ಟೇ. ಮತ್ತೆ ಆ ಕ್ರೋಢೀಕರಿಸಿದ ಸಾರಾಂಶದಲ್ಲಿ ಅಡಗಿರುವ ಒಂದು ನಿರ್ದಿಷ್ಟ ಐತಿಹಾಸಿಕ ಸತ್ಯವೇ ನಮ್ಮ ಸ್ಟಡಿಯನ್ನ ಇನ್ನಷ್ಟು ರೋಚಕಗೊಳಿಸೋದು. ಅಂದ್ರೆ ಆ ಸುದೀರ್ಘ ಅಂತ್ಯದಲ್ಲಿ ಸೇರಿಸಲಾದ ವಿಷಯಗಳು ಕೇವಲ ಕಥೆಗಳಲ್ಲ, ಅವು ಇತಿಹಾಸದ ಕನ್ನಡಿ ಅಂತ ಹೇಳ್ತಿದ್ದೀರಾ? 100ಕ್ಕೆ 100. ಸರಿ, ಹಾಗಾದ್ರೆ ಆ ಸೇರಿಸಲಾದ ಭಾಗದಲ್ಲೇನಿದೆ ಅಂತ ಗಮನಿಸೋಣ. ಯೇಸು ಪುನರುತ್ಥಾನಗೊಂಡ ನಂತರ ಮೊಟ್ಟಮೊದಲ ಬಾರಿಗೆ ಕಾಣಿಸ್ಕೊಳ್ಳೋದು ಯಾರಿಗಾದರೂ ರಾಜನಿಗೋ, ಪ್ರಭಾವಿ ಪುರೋಹಿತನಿಗೋ ಅಥವಾ ತನ್ನ ಮುಖ್ಯ ಶಿಷ್ಯನಾದ ಪೀಟರ್ನಿಗೋ ಅಲ್ಲ. ಅಲ್ವೇ ಅಲ್ಲ. ಬದಲಾಗಿ ಮೇರಿ ಮ್ಯಾಗ್ಡಲಿನ್ ಅಂದ್ರೆ ಮಗ್ದಲದ ಮರಿಯಳು ಅನ್ನೋ ಮಹಿಳೆಗೆ. ಈಕೆಯ ಹಿನ್ನೆಲೆ ನೋಡಿದ್ರೆ ಆಕೆ ದೇಹದಿಂದ ಯೇಸು 7 ದೆವ್ವಗಳನ್ನ ಓಡಿಸಿದನೋ ಅನ್ನೋ ಉಲ್ಲೇಖವಿದೆ. ಅಂದ್ರೆ ಸಮಾಜದಲ್ಲಿ ಅತ್ಯಂತ ಕಷ್ಟಕರವಾದ, ವಿವಾದಾತ್ಮಕವಾದ ಮತ್ತೆ ಅಂಚಿಗೆ ತಳ್ಳಲ್ಪಟ್ಟ ಹಿನ್ನೆಲೆ ಹೊಂದಿದ್ದ ಮಹಿಳೆ ಆಕೆ. ಹೌದು. ಮತ್ತು ಇಲ್ಲಿ ನಾವು 1ನೇ ಶತಮಾನದ ಇಸ್ರೇಲ್ ಮತ್ತು ರೋಮನ್ ಸಾಮ್ರಾಜ್ಯದ ಸಾಮಾಜಿಕ ವಾಸ್ತವತೆಯನ್ನ ಆಗಿನ ಕಠಿಣ ಪಿತೃಪ್ರಧಾನ ವ್ಯವಸ್ಥೆಯನ್ನ, ಪ್ಯಾಟ್ರಿಯಾರ್ಕಲ್ ಸೊಸೈಟಿಯನ್ನ ಅರ್ಥ ಮಾಡಿಕೊಳ್ಬೇಕು. ಆಗಿನ ಕಾಲದ ಕಾನೂನುಗಳು ಕೂಡ ಬೇರೆ ಥರ ಇತ್ತು ಅಲ್ವಾ? ಖಂಡಿತ. ಆ ಕಾಲದ ಸಂಸ್ಕೃತಿಯಲ್ಲಿ ನ್ಯಾಯಾಲಯದಲ್ಲಿ ಮಹಿಳೆಯರನ್ನ ವಿಶ್ವಾಸಾರ್ಹ ಸಾಕ್ಷಿಗಳು ಅಂತ ಪರಿಗಣಿಸ್ತಲೇ ಇರಲಿಲ್ಲ. ಪುರುಷರ ಸಾಕ್ಷ್ಯಕ್ಕೆ ಮಾತ್ರ ಕಾನೂನಿನ ಮಾನ್ಯತೆ ಇತ್ತು. ಜೋಸೆಫಸ್ನಂತಹ 1ನೇ ಶತಮಾನದ ಯಹೂದಿ ಇತಿಹಾಸಕಾರನ ಬರಹಗಳನ್ನು ನೋಡಿದ್ರೂ ಈ ವಿಷಯ ಸ್ಪಷ್ಟವಾಗುತ್ತೆ. ಒಂದ್ ನಿಮಿಷ, ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ. ಯಾಕಂದ್ರೆ ಹೇಳಿ, ಯಾರಾದ್ರೂ ಯೇಸುವಿನ ಪುನರುತ್ಥಾನದ ಕಥೆಯನ್ನ ಸುಮ್ಮನೆ ಕೃತಕವಾಗಿ ಸೃಷ್ಟಿ ಮಾಡ್ತಿದ್ರೆ ಅಥವಾ ಆ ಕಾಲದ ಜನರನ್ನ ನಂಬಿಸೋಕೆ ಒಂದು ಸುಳ್ಳು ಕಥೆ ಕಟ್ತಾ ಇದ್ರೆ, ಇಡೀ ಆಂದೋಲನಕ್ಕೆ ಬೇಸಾಗಿರುವ ಅತ್ಯಂತ ದೊಡ್ಡ ಘಟನೆಗೆ ಒಬ್ಬ ಮಹಿಳೆಯನ್ನ ಪ್ರಮುಖ ಸಾಕ್ಷಿಯಾಗಿ ಅವ್ರು ಖಂಡಿತವಾಗ್ಲೂ ಬಳಸ್ತಾ ಇರ್ಲಿಲ್ಲ. ಎಕ್ಸಾಕ್ಟ್ಲಿ. ಅದೊಂದು ಬಹಳ ಕೆಟ್ಟ ಮಾರ್ಕೆಟಿಂಗ್ ತಂತ್ರ ಆಗ್ತಿತ್ತು. ಅವರು ಬೇಕಿದ್ರೆ ಪೀಟರ್ನಂತಹ ಪುರುಷ ನಾಯಕರನ್ನೇ ಸಾಕ್ಷಿಗಳಾಗಿ ನಿಲ್ಲಿಸ್ತಾ ಇದ್ರು ಅಲ್ವಾ? ನಿಖರವಾಗಿ ಹೇಳಿದ್ರಿ. ಇದನ್ನೇ ಇತಿಹಾಸಕಾರರು ಕ್ರೈಟೀರಿಯನ್ ಆಫ್ ಎಂಬ್ಯಾರಸ್ಮೆಂಟ್ ಅಥವಾ ಮುಜುಗರ ತರುವ ವಿವರದ ಮಾನದಂಡ ಅಂತ ಕರೀತಾರೆ. ಓ, ಇದಕ್ಕೊಂದು ಹೆಸರಿದ್ಯಾ? ಹೌದು. ಇತಿಹಾಸದಲ್ಲಿ ಯಾವುದೇ ಪ್ರಾಚೀನ ಪಠ್ಯದ ಸತ್ಯಾಸತ್ಯತೆಯನ್ನ ಚೆಕ್ ಮಾಡೋಕೆ ಈ ಮಾನದಂಡವನ್ನ ಬಳಸ್ತಾರೆ.
ಉದಾಹರಣೆಗೆ ಜೂಲಿಯಸ್ ಸೀಸರ್ ಅಥವಾ ಅಲೆಕ್ಸಾಂಡರ್ನಂತಹ ರಾಜರ ಲೈಫ್ ಸ್ಟೋರಿ ಬರೆಯುವಾಗ ಆ ರಾಜ ಕುದುರೆಯಿಂದ ಬಿದ್ದು ಅತ್ತಿದ್ದ ಅಥವಾ ಯುದ್ಧದಲ್ಲಿ ಸೋತು ಓಡಿ ಹೋಗಿದ್ದ ಅನ್ನೋ ಉಲ್ಲೇಖಗಳಿದ್ರೆ ಇತಿಹಾಸಕಾರರು ಆ ಘಟನೆ ನಿಜ ಅಂತ ನಂಬ್ತಾರೆ. ಯಾಕಂದ್ರೆ ಸುಳ್ಳು ಕಥೆ ಕಟ್ಟೋವನು ತನ್ನ ನಾಯಕನನ್ನ ಆ ರೀತಿ ವೀಕಾಗಿ ತೋರಿಸೋದಿಲ್ಲ ಅಲ್ವಾ? ಎಕ್ಸಾಕ್ಟ್ಲಿ. ತನ್ನ ನಾಯಕನಿಗೆ ಮುಜುಗರ ತರುವಂತಹ ವಿವರಗಳನ್ನ ಯಾರೂ ಬೇಕೆಂತಲೇ ಬರೆಯೋದಿಲ್ಲ. ಅದೇ ಲಾಜಿಕ್ ನಾವಿಲ್ಲಿ ಅಪ್ಲೈ ಮಾಡಿದ್ರೆ ಅಂದಿನ ಸಮಾಜದಲ್ಲಿ ಕಾನೂನು ಮಾನ್ಯತೆ ಇಲ್ಲದ ಒಬ್ಬ ಮಹಿಳೆಯನ್ನ, ಅದೂ ಕೂಡ ಮಾನಸಿಕವಾಗಿ ನೊಂದ ಹಿನ್ನೆಲೆಯುಳ್ಳ ಮಹಿಳೆಯನ್ನ ಪ್ರಮುಖ ಸಾಕ್ಷಿಯನ್ನಾಗಿ ಮಾಡೋದು ಲೇಖಕರಿಗೆ ಮುಜುಗರದ ವಿಷಯ ಆಗಿತ್ತು. ನಿಜ. ಆದರೂ ಅವರದನ್ನ ಬರೆದ್ರು ಅಂದ್ರೆ ಆ ಘಟನೆ ಹಾಗೇ ನಡೆದಿರ್ಲೇಬೇಕು ಅಂತ ಅರ್ಥ. ವಾವ್, ಎಂತಹ ಅದ್ಭುತವಾದ ಒಳನೋಟ ಇದು! ಸಮಾಜದಿಂದ ಮೂಲೆಗುಂಪಾದ ತಿರಸ್ಕರಿಸಲ್ಪಟ್ಟ ವ್ಯಕ್ತಿಯೊಬ್ಬಳಿಗೆ ಇತಿಹಾಸದ ಅತ್ಯಂತ ದೊಡ್ಡ ಸುದ್ದಿಯನ್ನ ಜಗತ್ತಿಗೆ ತಲುಪಿಸುವ ಜವಾಬ್ದಾರಿ ಸಿಕ್ಕಿದ್ದು ನಿಜಕ್ಕೂ ಕ್ರಾಂತಿಕಾರಕ. ಖಂಡಿತವಾಗ್ಲು. ಆದ್ರೆ ಮರಿಯಳು ಈ ಸುದ್ದಿಯನ್ನ ತಂದಾಗ ಆ ಶಿಷ್ಯರು ಹೇಗೆ ರಿಯಾಕ್ಟ್ ಮಾಡಿದ್ರು ಅನ್ನೋದು ಮಾನವನ ಮನಸ್ಸಿನ ವಿಚಿತ್ರ ನಡವಳಿಕೆಯನ್ನ ತೋರಿಸುತ್ತೆ. ಲೈಕ್, ಮರಿಯಳು ಓಡಿ ಬಂದು ನಾನವ್ರನ್ನ ನೋಡ್ದೆ, ಅವ್ರು ಬದುಕಿದ್ದಾರೆ ಅಂತ ಶಿಷ್ಯರ್ಗೆ ಹೇಳ್ತಾಳೆ. ಆದ್ರೆ ಅವರು ಆಕೆ ಮಾತನ್ನ ನಂಬೋದೇ ಇಲ್ಲ. ಹೌದು. ಅವರು ತೀವ್ರವಾದ ದುಃಖ ಮತ್ತೆ ಅನುದಿನಲ್ಲಿ ಮುಳುಗಿರ್ತಾರೆ. ಆಮೇಲೆ ಎಮ್ಮಹು ಅನ್ನೋ ಹಳ್ಳಿ ಕಡೆಗೆ ನಡ್ಕೊಂಡೋಗ್ತಿದ್ದ ಇಬ್ಬರು ಶಿಷ್ಯರಿಗೂ ಯೇಸು ಕಾಣಿಸ್ಕೊಳ್ತಾರೆ. ಅವರು ಗುರ್ತಿಸಿ ಓಡಿ ಬಂದು ಉಳಿದವರಿಗೆ ಈ ನ್ಯೂಸ್ ಹೇಳಿದ್ರು. ಆ ಶಿಷ್ಯರು ಅವರ ಮಾತನ್ನು ನಂಬೋದಿಲ್ಲ. ಹೌದು, ನಂಬಲ್ಲ. ಇಡೀ ಧರ್ಮವನ್ನೇ ಕಟ್ಟಿದ ನಾಯಕರು ಇಷ್ಟೊಂದು ಹಠಮಾರಿಗಳಾಗಿ ಯಾಕೆ ವರ್ತಿಸ್ತಾ ಇದ್ರು? ಮೇಲ್ನೋಟಕ್ಕೆ ಇದು ಕೇವಲ ಹಠ ಅಥವಾ ಮೂರ್ಖತನ ಅಂತ ಕಾಣಿಸ್ಬೋದು. ಆದರೆ ಇದರ ಆಳಕ್ಕಿಳಿದ್ರೆ ನಮಗೆ ಸೈಕಲಾಜಿಕಲ್ ಟ್ರಾಮಾ ಅಂದರೆ ಮಾನಸಿಕ ಆಘಾತ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಅರ್ಥ ಆಗುತ್ತೆ. ಸೈಕಲಾಜಿಕಲ್ ಆಂಗಲ್ ಇದೆಯಾ ಇಲ್ಲಿ? ಖಂಡಿತ. ಆ ಶಿಷ್ಯರು ಯೇಸುವಿನ ಜೊತೆ 3 ವರ್ಷ ಕಳೆದಿದ್ರು. ಅವರ ಮನಸ್ಸಿನಲ್ಲಿ ಮೆಸ್ಸಿಯಾ ಅಥವಾ ರಕ್ಷಕ ಅಂದ್ರೆ ರೋಮನ್ ಸಾಮ್ರಾಜ್ಯವನ್ನ ಕಿತ್ತೊಗೆದು ಇಸ್ರೇಲ್ಗೆ ಸ್ವಾತಂತ್ರ್ಯ ತಂದುಕೊಡೋ ಒಬ್ಬ ಪ್ರಬಲ ರಾಜಕೀಯ ನಾಯಕ ಅನ್ನೋ ಪ್ರೀಕನ್ಸೀವ್ಡ್ ನೋಷನ್ಸ್ ಅಂದ್ರೆ ಪೂರ್ವಗ್ರಹಿಕೆಗಳಿದ್ವು. ಅವರು ಆ ಥರ ಎಕ್ಸ್ಪೆಕ್ಟ್ ಮಾಡಿದ್ರು. ಹೌದು. ಆದರೆ ಆ ನಾಯಕನನ್ನೇ ಶಿಲುಬೆಗೇರಿಸಿ ಅತ್ಯಂತ ಕ್ರೂರವಾಗಿ ಕೊಂದಾಗ ಅವರ ಇಡೀ ಪ್ರಪಂಚವೇ ಕುಸಿದ್ಬಿದ್ದಿತ್ತು. ಅವರ ನಂಬಿಕೆಗಳೆಲ್ಲ ನುಚ್ಚುನೂರಾಯ್ಲಿತ್ತು. ಅಂದ್ರೆ ಅವರ ಅಪನಂಬಿಕೆಗೆ ಕಾರಣ ಕೇವಲ ಸಾಕ್ಷ್ಯಗಳ ಕೊರತೆ ಆಗಿರ್ಲಿಲ್ಲ, ಬದಲಾಗಿ ಅವರಲ್ಲಿದ್ದ ತೀವ್ರವಾದ ಆಘಾತ. ಎಕ್ಸಾಕ್ಟ್ಲಿ. ಲೈಕ್, ಮೆದುಳು ತನಗೆ ತೀವ್ರವಾದ ಆಘಾತವಾದಾಗ ಅದು ಮತ್ತೆ ನಿರಾಸೆಯಾಗಬಾರ್ದು ಅಂತ ಆಶಾದಾಯಕ ವಿಷಯಗಳನ್ನ ರಿಜೆಕ್ಟ್ ಮಾಡುತ್ತೆ ಅಂತ ಮನೋವಿಜ್ಞಾನ ಹೇಳುತ್ತೆ ಅಲ್ವಾ? ಹೌದು, ಡಿಫೆನ್ಸ್ ಮೆಕ್ಯಾನಿಸಮ್ ಅದು. ಅವರು ಮರಿಯಳ ಮಾತನ್ನ ನಂಬಿ ಪುನಃ ಆಸೆ ಇಟ್ಕೊಂಡು ಆಮೇಲೆ ಅದು ಸುಳ್ಳಾದ್ರೆ ಆಗುವ ನೋವನ್ನ ತಡ್ಕೊಳ್ಳೋ ಶಕ್ತಿ ಅವಿಗಿರ್ಲಿಲ್ಲ. ಇದು ಇಂದಿನ ಸಂಶಯವಾದಿ ವಿಜ್ಞಾನಿಗಳ ಮನಸ್ಥಿತಿಗಿಂತ ಬಹಳ ಡಿಫ್ರೆಂಟ್ ಆಗಿದೆ. ಇದು ಡೇಟಾ ಇಲ್ಲ ಅಂತ ಬಂದ ಸಂಶಯ ಅಲ್ಲ, ನೋವಿನಿಂದ ಬಂದ ಸಂಶಯ. ವಾವ್, ಅತ್ಯುತ್ತಮವಾದ ವಿಶ್ಲೇಷಣೆ ಇದು. ಲೂಕನ ಸುವಾರ್ತೆಯು ಇದನ್ನೇ ಅವರ ಕಣ್ಣುಗಳು ಮುಚ್ಚಿ ಹೋಗಿದ್ದವು ಅಂತ ಸಾಂಕೇತಿಕವಾಗಿ ಹೇಳುತ್ತೆ. ಬಹಳ ಅರ್ಥಗರ್ಭಿತವಾಗಿದೆ. ಆದರೆ ಈ ನಿರಂತರ ಅಪನಂಬಿಕೆಯು ದೇವತಾಶಾಸ್ತ್ರದ ಅತ್ಯಂತ ಪ್ರಮುಖವಾದ ಮತ್ತೊಂದು ಕಾನ್ಸೆಪ್ಟ್ ಅನ್ನು ನಮಗೆ ಪರಿಚಯಿಸುತ್ತೆ. ಲಿಗೋನಿಯರ್ನ ಸ್ಟಡಿ ಆರ್ಟಿಕಲ್ಸ್ ಇದನ್ನ ಫೈನಲಿ ಇರ್ರೆಸಿಸ್ಟಿಬಲ್ ಗ್ರೇಸ್ ಅಂದ್ರೆ ಅಂತಿಮವಾಗಿ ವಿರೋಧಿಸಲಾಗದ ಕೃಪೆ ಅಂತ ವಿವರಿಸ್ತವೆ. ಒಂದು ನಿಮಿಷ, ಇದು ಸ್ವಲ್ಪ ಟೆಕ್ನಿಕಲ್ ವರ್ಡ್ ತರಹ ಕಾಣ್ತಿದೆ. ಇದ್ರ ಹಿಂದಿನ ಲಾಜಿಕ್ ಏನು? ಇದರ ಅರ್ಥ ಬಹಳ ಸಿಂಪಲ್ ಆದರೆ ಆಳವಾದದ್ದು. ಮನುಷ್ಯರು ತಮ್ಮ ದುಃಖ, ಭಯ ಅಥವಾ ಕನ್ಫ್ಯೂಷನ್ಗಳಿಂದಾಗಿ ಸತ್ಯವನ್ನ ಎಷ್ಟೇ ವಿರೋಧಿಸಿದ್ರೂ ದೇವರು ಅವರನ್ನ ಕೈಬಿಡೋದಿಲ್ಲ ಅನ್ನೋದೇ ಇದರ ಸಾರಾಂಶ. ಓಕೆ. ಶಿಷ್ಯರು ಸತ್ಯವನ್ನ ಒಪ್ಪಿಕೊಳ್ಳೋಕೆ ಪದೇ ಪದೇ ನಿರಾಕರಿಸಿದ್ರು. ಆದರೆ ಯೇಸು ಅವರನ್ನ ಹಾಗೇ ಬಿಟ್ಟುಬಿಡಲಿಲ್ಲ. ಕೊನೆಗೆ ಅವರೇ ಖುದ್ದಾಗಿ ಅವರ ಮುಂದೆ ಕಾಣಿಸ್ಕೊಂಡು ಅವರ ಕಠಿಣ ಹೃದಯ ಮತ್ತು ಅಪನಂಬಿಕೆಗಾಗಿ ಅವರನ್ನ ಗದರಿಸ್ತಾರೆ. ಈ ಗದರಿಸುವಿಕೆ ಕೋಪ ಅಲ್ಲ, ಅದೊಂದು ತಿದ್ದುವ ಪ್ರಕ್ರಿಯೆ. ನಂಬಿಕೆ ಅನ್ನೋದು ಏಕಾಏಕಿ ನಡೆಯುವ ಮ್ಯಾಜಿಕ್ ಅಲ್ಲ, ಅದು ನಮ್ಮ ಆಘಾತಗಳನ್ನ, ಪೂರ್ವಗ್ರಹಿಕೆಗಳನ್ನ ಮೀರಿ ಸತ್ಯವನ್ನ ಕಂಡುಕೊಳ್ಳುವ ಒಂದು ಕಠಿಣ ಪಯಣ ಅನ್ನೋದನ್ನ ಇದು ತೋರಿಸುತ್ತೆ. ನಿಜಕ್ಕೂ ಇದು ಆಶ್ಚರ್ಯಕರ. ಸಾಮಾನ್ಯವಾಗಿ ಯಾವುದೇ ಧಾರ್ಮಿಕ ಗ್ರಂಥಗಳು ತಮ್ಮ ಸಂಸ್ಥಾಪಕರನ್ನ ಅಥವಾ ಮೊದಲ ಶಿಷ್ಯರನ್ನ ಅತ್ಯಂತ ಪರ್ಫೆಕ್ಟ್ ಆಗಿ ಯಾವತ್ತೂ ತಪ್ಪು ಮಾಡದ ಮಹಾತ್ಮರನ್ನಾಗಿ ತೋರ್ಸೋಕೆ ಇಷ್ಟಪಡ್ತವೆ. ಹೌದು. ಆದ್ರೆ ಇಲ್ಲಿ ಆ ನಾಯಕರನ್ನೇ ಇಷ್ಟೊಂದು ವೀಕ್ ಆಗಿ, ಸಂಶಯಗ್ರಸ್ತರಾಗಿ, ಪದೇ ಪದೇ ತಪ್ಪು ಮಾಡುವ ಸಾಮಾನ್ಯ ಮನುಷ್ಯರಂತೆ ಚಿತ್ರಿಸಿರೋದು ಈ ಪಠ್ಯಗಳ ನೈಜತೆಯನ್ನ, ಪ್ರಾಮಾಣಿಕತೆಯನ್ನ ಮತ್ತಷ್ಟು ಹೆಚ್ಚು ಮಾಡುತ್ತೆ. ಖಂಡಿತ.
ಅದು ಅದರ ಹಿಸ್ಟಾರಿಕಲ್ ಅಕ್ಯೂರಸಿನ ತೋರಿಸುತ್ತೆ. ಸರಿ. ಶಿಷ್ಯರಿಗೆ ಕೊನೆಗೂ ಸತ್ಯದ ಅರಿವಾಯಿತು. ಯೇಸು ಅವರನ್ನ ಗದರಿಸಿದ. ಆದರೆ ಇಲ್ಲಿಯೇ ಕಥೆ ಒಂದು ಅದ್ಭುತವಾದ ತಿರುವು ಪಡೆಯುತ್ತೆ. ಅವರನ್ನ ಅವರ ವೈಫಲ್ಯಗಳಿಗಾಗಿ ಕೆಲಸದಿಂದ ತೆಗೆದುಹಾಕಲಿಲ್ಲ. ಇಲ್ಲವೇ ಇಲ್ಲ. ಬದಲಾಗಿ ಇಡೀ ಜಗತ್ತನ್ನೇ ಬದಲಾಯಿಸುವ ಮಹಾನ್ ಜವಾಬ್ದಾರಿಯನ್ನ, ಒಂದು ಪ್ರಮೋಷನ್ ಅನ್ನ ಅವರಿಗೆ ನೀಡಿದ. ಮಹಾನಿಯೋಗ ಅಥವಾ ದ ಗ್ರೇಟ್ ಕಮಿಷನ್ನ ಪ್ರಾಯೋಗಿಕ ಅನ್ವಯವೇ ನಮ್ಮ ಮುಂದಿನ ಹೆಜ್ಜೆ ಅಲ್ವಾ? ಹೌದು. ಮಾರ್ಕ್ 16:15ರಲ್ಲಿ ಯೇಸು ಶಿಷ್ಯರಿಗೆ ಒಂದು ಆದೇಶವನ್ನು ಕೊಡ್ತಾರೆ. ಇಡೀ ಜಗತ್ತಿಗೆ ಹೋಗಿ ಪ್ರತಿಯೊಬ್ಬರಿಗೂ ಸುವಾರ್ತೆಯನ್ನು ಸಾರಿರಿ. ವಾವ್! ಯೋಚಿಸಿ ನೋಡಿ, ನಿನ್ನೆ ತನಕ ಭಯದಿಂದ ಬಾಗಿಲು ಹಾಕ್ಕೊಂಡು ಅಡಗಿ ಕುಳಿತಿದ್ದ, ಪದೇ ಪದೇ ಸಂದೇಹ ಪಟ್ಟ ಸಾಮಾನ್ಯ ಜನರಿಗೆ ಈಗ ಇಡೀ ಮನುಕುಲಕ್ಕೆ ಸಂದೇಶ ತಲುಪಿಸುವ ಜವಾಬ್ದಾರಿ ಕೊಡಲಾಗುತ್ತೆ. ಇದೇ ಟೈಮಲ್ಲಿ ಮಾರ್ಕ್ 16:16ರಲ್ಲಿ ನಂಬಿಕೆ ಮತ್ತು ದೀಕ್ಷಾಸ್ನಾನದ ಅಂದ್ರೆ ಬ್ಯಾಪ್ಟಿಸಂ ಬಗ್ಗೆಲೂ ಪ್ರಸ್ತಾಪ ಇದೆ. ನಂಬಿ ದೀಕ್ಷಾಸ್ನಾನ ಹೊಂದಿದವನು ರಕ್ಷಿಸಲ್ಪಡುವನು, ಆದರೆ ನಂಬದವನು ಖಂಡಿಸಲ್ಪಡುವನು ಅನ್ನೋ ವಾಕ್ಯ ಇಲ್ಲಿದೆ. ಈ ವಾಕ್ಯದ ಬಗ್ಗೆ ಬಹಳಷ್ಟು ಚರ್ಚೆಗಳಾಗಿವೆ ಅಲ್ವಾ? ದೀಕ್ಷಾಸ್ನಾನ ಪಡೆದ್ರೆ ಮಾತ್ರ ರಕ್ಷಣೆ ಸಿಗುತ್ತಾ ಅನ್ನೋ ಕನ್ಫ್ಯೂಷನ್ ಅನೇಕರಲ್ಲಿದೆ. ಹೌದು, ತುಂಬಾ ಜನರಿಗೆ ಆ ಗೊಂದಲ ಇದೆ. ಆದ್ರೆ ರಾಕ್ ವ್ಯಾಲಿ ಬೈಬಲ್ ಚರ್ಚ್ನ ಉಪದೇಶ ಮತ್ತು ಇತರ ಬೈಬಲ್ ಸ್ಕಾಲರ್ಸ್ ವಿಶ್ಲೇಷಣೆ ಪ್ರಕಾರ ಆ ವಾಕ್ಯದ ಎರಡನೇ ಭಾಗವನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ನಂಬದವನು ಖಂಡಿಸಲ್ಪಡುವನು ಅಂತಿದೆಯೇ ಹೊರತು ದೀಕ್ಷಾಸ್ನಾನ ಪಡೆಯದವನು ಖಂಡಿಸಲ್ಪಡುವನು ಅಂತ ಅಲ್ಲಿ ಹೇಳಿಲ್ಲ. ಎಕ್ಸಾಕ್ಟ್ಲಿ. ಬಹಳ ಇಂಪಾರ್ಟೆಂಟ್ ಡಿಸ್ಟಿಂಕ್ಷನ್ ಇದು. ಅಂದ್ರೆ ನಂಬಿಕೆ ಅನ್ನೋದು ಒಬ್ಬ ವ್ಯಕ್ತಿ ಒಳಗಿನ ಆಂತರಿಕ ಬದಲಾವಣೆ. ದೀಕ್ಷಾಸ್ನಾನ ಅನ್ನೋದು ಆ ಬದಲಾವಣೆಯನ್ನ ಸಮಾಜಕ್ಕೆ ತೋರಿಸುವ ಕೇವಲ ಒಂದು ಬಾಹ್ಯ ಸಂಕೇತ ಅಷ್ಟೇ. ಅಪೊಸ್ತಲ ಪೌಲನ್ ಕೂಡ ತನ್ನ ಪತ್ರಗಳಲ್ಲಿ ಆಂತರಿಕ ನಂಬಿಕೆಯೇ ನಿಜವಾದ ಪರಿವರ್ತನೆಗೆ ಕಾರಣ ಅಂತ ಒತ್ತಿ ಹೇಳ್ತಾನೆ. ನಿಖರವಾದ ವಿಶ್ಲೇಷಣೆ ಇದು. ಆದರೆ ಈ ದೇವತಾಶಾಸ್ತ್ರದ ಚರ್ಚೆಯನ್ನ ಮೀರಿ ಆ ಮಹಾನಿಯೋಗದ ಮೊದಲ ಭಾಗವಾದ ಇಡೀ ಜಗತ್ತಿಗೆ ಹೋಗಿ ಸಾರಿರಿ ಅನ್ನೋ ಆದೇಶವನ್ನ ಇಂದಿನ ನಮ್ಮ ಮಾಡರ್ನ್ ಡೈಲಿ ಲೈಫ್ಗೆ ನಾವು ಹೇಗೆ ಅಪ್ಲೈ ಮಾಡ್ಕೋಬೋದು ಅನ್ನೋದು ಬಹಳ ಮುಖ್ಯವಾದ ವಿಚಾರ. ಖಂಡಿತ. ಜಗತ್ತನ್ನ ಬದಲಾಯಿಸೋದು ಅಂದ್ರೆ ನಾವೆಲ್ಲರೂ ನಮ್ಮ ಕೆಲಸ, ಮನೆ ಬಿಟ್ಟು ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಆಫ್ರಿಕಾ ಅಥವಾ ನೇಪಾಳದಂತ ಯಾವುದೋ ದೂರದ ದೇಶಕ್ಕೆ ಹೋಗ್ಬೇಕಾ? ಖಂಡಿತ ಇಲ್ಲ. ಮತ್ತು ಇಲ್ಲಿಯೇ ರಾಕ್ ವ್ಯಾಲಿ ಚರ್ಚ್ನ ಪಾಸ್ಟರ್ ಸ್ಟೀವ್ ಬ್ರ್ಯಾಂಡನ್ ಅವರ ಉಪದೇಶ ನಮ್ಮ ಕಣ್ಣು ತೆರೆಸುತ್ತೆ. ಏನ್ ಹೇಳ್ತಾರೆ ಅವರು? ಇಂದಿನ ದಿನಗಳಲ್ಲಿ ನಾವೆಲ್ಲರೂ ಫೇಸ್ಬುಕ್, ಟ್ವಿಟರ್ಗಳಲ್ಲಿ ಜಗತ್ತಿನ ರಾಜಕೀಯ, ಗ್ಲೋಬಲ್ ವಾರ್ಮಿಂಗ್, ಸಮಾಜ ಸುಧಾರಣೆ ಬಗ್ಗೆ ದೊಡ್ಡ ದೊಡ್ಡ ಭಾಷಣಗಳನ್ನ ಮಾಡ್ತೀವಿ. ಆದರೆ ನಮ್ಮದೇ ಅಪಾರ್ಟ್ಮೆಂಟ್ನ ನಮ್ಮ ಪಕ್ಕದ ಮನೆಯಲ್ಲಿ ವಾಸಿಸುವ ವ್ಯಕ್ತಿಯ ಹೆಸರೇ ನಮಗೆ ಗೊತ್ತಿರೋದಿಲ್ಲ. ಹೌದು, ಇದು ನಮ್ಮ ಇಂದಿನ ದುರಂತ. ಜಗತ್ತನ್ನ ಬದಲಾಯಿಸುವ ನಮ್ಮ ಕನಸು ನಮ್ಮ ಗಲ್ಲಿಯಿಂದಲೇ, ನಮ್ಮ ಪಕ್ಕದ ಮನೆಯಿಂದಲೇ ಶುರುವಾಗಬೇಕು ಅನ್ನೋದನ್ನ ಆ ಉಪದೇಶ ಬಹಳ ಮಾರ್ಮಿಕವಾಗಿ ಹೇಳುತ್ತೆ. ನಿಜ. ಈ ಜಾಗತಿಕ ಬದಲಾವಣೆ ತರಲು ದೊಡ್ಡ ದೊಡ್ಡ ಯೋಜನೆಗಳೇ ಬೇಕಿಲ್ಲ. ನಮ್ಮ ಸುತ್ತಮುತ್ತಲಿನವರೊಂದಿಗೆ ಮಾನವೀಯ ಸಂಬಂಧ ಬೆಳೆಸೋಕೆ ಸಮಾಜಶಾಸ್ತ್ರೀಯವಾಗಿ ಅಪ್ಲೈ ಮಾಡಬಹುದಾದ 4 ಸರಳ ಮತ್ತು ಪವರ್ಫುಲ್ ಹಂತಗಳನ್ನ ಆ ಮೂಲಗಳು ನಮಗೆ ಕೊಡ್ತವೆ. ಓ, ಆ 4 ಸ್ಟೆಪ್ಸ್ ಯಾವುದು? ಮೊದಲನೇದು, ನಿಮ್ಮ ನೆರೆಯವರ ಅಂದ್ರೆ ಪಕ್ಕದ ಮನೆಯವರ ಹೆಸರನ್ನ ತಿಳಿದುಕೊಳ್ಳೋದು. ಬೇಸಿಕ್ ಸ್ಟೆಪ್. ಎರಡನೇದು, ಅವರ ಒಳಿತಿಗಾಗಿ, ಅವರ ಕಷ್ಟಗಳ ನಿವಾರಣೆಗಾಗಿ ಪ್ರಾಮಾಣಿಕವಾಗಿ ಪ್ರಾರ್ಥಿಸೋದು. ಮೂರನೇದು, ಅವರೊಡನೆ ಊಟ ತಿಂಡಿ ಹಂಚಿಕೊಳ್ಳೋದು ಅಥವಾ ಸಾಮಾನ್ಯ ಆಕ್ಟಿವಿಟೀಸ್ನಲ್ಲಿ ತೊಡಗಿಸಿಕೊಳ್ಳೋದು. ಹೌದು, ಒಟ್ಟಿಗೆ ಊಟ ಮಾಡೋದು ಮನುಷ್ಯರ ನಡುವಿನ ಅಂತರವನ್ನ ಅಳಿಸಿ ಹಾಕುವ ಅತ್ಯಂತ ಶಕ್ತಿಶಾಲಿ ಮಾಧ್ಯಮ ಅಲ್ವಾ? ಎಕ್ಸಾಕ್ಟ್ಲಿ. ಮತ್ತೆ ನಾಲ್ಕನೇದು, ನಮ್ಮಲ್ಲಿರುವ ಸತ್ಯವನ್ನ, ಪ್ರೀತಿಯನ್ನ ಅವರೊಂದಿಗೆ ಹಂಚಿಕೊಳ್ಳೋದು. ಇದು ಕೇಳೋಕೆ ಬಹಳ ಸಿಂಪಲ್ ಅನ್ಸಿದ್ರೂ ಆಕ್ಚುಲ್ ಆಗಿ ಕಾರ್ಯರೂಪಕ್ಕೆ ತರೋಕೆ ನಮ್ಮ ಈಗೋನ ಬದಿಗಿಡಬೇಕಾಗತ್ತೆ. ಖಂಡಿತವಾಗ್ಲು. ಕಷ್ಟದಲ್ಲಿರುವ ಪಕ್ಕದ ಮನೆಯವರಿಗೆ ಒಂದು ಹೊತ್ತು ಊಟ ಕೊಡೋದು, ಅವರ ಒಂಟಿತನ ದೂರ ಮಾಡೋಕೆ ಅವರ ಮಾತುಗಳನ್ನ ಕೇಳಿಸ್ಕೊಡೋದು, ಅವರಿಗೆ ನಾವು ಜೊತೆಗಿದೀವಿ ಅನ್ನೋ ಧೈರ್ಯ ತುಂಬೋದು, ಇದೆಲ್ಲವೂ ಆ ಇಡೀ ಜಗತ್ತನ್ನ ಬದಲಾಯಿಸುವ ಮಹಾನಿಯೋಗದ ಮೊದಲ ಮತ್ತು ಅತ್ಯಂತ ಪ್ರಮುಖ ಹೆಜ್ಜೆಗಳಾಗಿವೆ. ಹೌದು. ಧಾರ್ಮಿಕ ಹಿನ್ನೆಲೆ ಏನೇ ಇರ್ಲಿ, ಈ ಹಂತಗಳು ಆರೋಗ್ಯಕರ ಸಮಾಜವನ್ನ ಕಟ್ಟೋಕೆ ಪ್ರತಿಯೊಬ್ಬರಿಗೂ ಅವಶ್ಯಕವಾಗಿವೆ. ಖಂಡಿತ. ಒಟ್ಟಾರೆಯಾಗಿ ಈ ಸುದೀರ್ಘ ಅಧ್ಯಯನವನ್ನ ನಾವು ನೋಡಿದಾಗ ಲೈಕೊಂದು ಪಠ್ಯದ ವಿಶ್ಲೇಷಣೆ ನಮ್ಮನ್ನ ಎಲ್ಲಿಂದ ಎಲ್ಲಿಗೆ ಕರೆತಂದಿದೆ ಅಂತ ಆಶ್ಚರ್ಯ ಆಗುತ್ತೆ. ನಿಜ. ಒಂದು ಅಪೂರ್ಣ ಅಂತ್ಯದ ಹಿಂದಿರುವ ಅದ್ಭುತ ಕಲಾತ್ಮಕ ಮತ್ತು ಐತಿಹಾಸಿಕ ತಂತ್ರವನ್ನ ನಾವು ನೋಡಿದ್ವಿ. 1ನೇ ಶತಮಾನದ ಸಮಾಜದಿಂದ ತಿರಸ್ಕರಿಸಲ್ಪಟ್ಟ ಮಹಿಳೆಯೊಬ್ಬಳು ಇತಿಹಾಸದ ಅತ್ಯಮೂಲ್ಯ ಸಾಕ್ಷಿಯಾಗಿ ಹೇಗೆ ಹೊರಹೊಮ್ಮುದಳು ಅನ್ನೋದರ ಹಿಂದಿನ ಐತಿಹಾಸಿಕ ಮಾನದಂಡಗಳನ್ನ ಅರ್ಥ ಮಾಡ್ಕೊಂಡ್ವಿ. ಮುಜುಗರ ತರುವ ಮಾನದಂಡ. ಹೌದು.
ನಂಬಿಕೆಯ ನಾಯಕರು ಎನಿಸಿಕೊಂಡವರು ಎದುರಿಸಿದ ಮಾನಸಿಕ ಆಘಾತ ಮತ್ತು ಅಪನಂಬಿಕೆ, ಆದರೂ ಅವರನ್ನ ಕೈಬಿಡದ ದೈವಿಕ ಕೃಪೆಯ ಸ್ವರೂಪವನ್ನ ಅರಿತೆವು. ಕೊನೆಯದಾಗಿ ಜಗತ್ತನ್ನ ಬದಲಾಯಿಸುವ ಮಹಾನ್ ಕಾರ್ಯ ನಮ್ಮ ನೆರೆಹೊರೆಯವರ ಹೆಸರನ್ನ ತಿಳಿದುಕೊಳ್ಳೋದ್ರಿಂದಲೇ ಶುರುವಾಗುತ್ತೆ ಅನ್ನೋ ಪ್ರಾಕ್ಟಿಕಲ್ ಸತ್ಯವನ್ನ ಕಂಡುಕೊಂಡೆವು. ನಿಜ. ಪ್ರಾಚೀನ ಪಠ್ಯಗಳು ಕೇವಲ ಇತಿಹಾಸದ ದಾಖಲೆಗಳಲ್ಲ. ಅವು ಇಂದಿಗೂ ಮಾನವನ ಮನಸ್ಸಿನ, ಆತನ ಭಯಗಳ ಮತ್ತು ಭರವಸೆಗಳ ಕನ್ನಡಿಯಾಗಿ ಕೆಲಸ ಮಾಡುತ್ತವೆ. ನಾವು ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬಂದಿದ್ದೀವಿ. ಈ ಎಲ್ಲ ಆಳವಾದ ಚರ್ಚೆಗಳ ನಂತರ ನನ್ನ ಮನಸ್ಸಲ್ಲಿ ಒಂದು ಪ್ರಚೋದನಾಕಾರಿಯಾದ ಚಿಂತನೆ ಮೂಡುತ್ತಿದೆ. ನಾವು ಸ್ಟಾರ್ಟಿಂಗಲ್ಲಿ ಮಾತಾಡಿದ ಆ ಕ್ಲಿಫ್ ಹ್ಯಾಂಗರ್, ಅಂದ್ರೆ ಆ ಕಥೆಯ ಹಠಾತ್ ಮುಕ್ತಾಯದ ಬಗ್ಗೆ ಮತ್ತೊಮ್ಮೆ ಯೋಚನೆ ಮಾಡಿ. ಸರಿ. ಮಾರ್ಕ್ಸ್ ವಾರ್ತೆಯ ಆ ಮೂಲ ಹಸ್ತಪ್ರತಿಯು ಯಾವುದೇ ಮುಕ್ತಾಯವಿಲ್ಲದೆ ಹಠಾತ್ತನೆ ನಿಂತೋಗಿರೋದು ಕೇವಲ ಮೊದಲನೇ ಶತಮಾನದ ಸಾಹಿತ್ಯಿಕ ತಂತ್ರ ಅಥವಾ ಕಳೆದುಹೋದ ಪಥ್ಯ ಮಾತ್ರವಲ್ಲ. ಅದು ಇಂದಿಗೂ ನಮ್ಮೆಲ್ಲರ ಬದುಕಿಗೆ ಹಿಡಿದ ಕನ್ನಡಿಯಾಗಿರಬಹುದೇ? ಅಬ್ಬಾ, ಬಹಳ ಆಳವಾದ ದೃಷ್ಟಿಕೋನ ಇದು. ಹೌದವ್ವಾ? ನಾವೆಲ್ಲರೂ ನಮ್ಮದೇ ಆದ ಬದುಕಿನ ಕಥೆಗಳನ್ನ ಬರಿತಾ ಇದ್ದೀವಿ. ಎಷ್ಟೋ ಬಾರಿ ನಮ್ಮ ಜೀವನದ ಚಾಪ್ಟರ್ಸ್ ಕೂಡ ಆ ಪಠ್ಯದಂತೆಯೇ ಅಪೂರ್ಣವಾಗಿಯೇ ಉಳಿದಿರ್ತವೆ. ನಾವು ಯಾವುದೋ ಒಂದು ಉತ್ತರಕ್ಕಾಗಿ, ಒಂದು ಸ್ಪಷ್ಟ ಮುಕ್ತಾಯಕ್ಕಾಗಿ, ಅಂದ್ರೆ ಕ್ಲೋಷರ್ಗಾಗಿ ಕಾಯ್ತಾನೆ ಇರ್ತೀವಿ. ಹೌದು, ಅದು ಪ್ರತಿಯೊಬ್ಬರ ಜೀವನದಲ್ಲೂ ಆಗುತ್ತೆ. ನಮ್ಮ ಕಥೆಯ ಮುಕ್ತಾಯವನ್ನ ಬರೆಯೋಕೆ ನಾವಿನ್ಯಾರೋ ಬರ್ತಾರೆ ಅಂತ ಕಾಯ್ತಾ ಇದ್ದೀವ್ಯಾ? ಅಥವಾ ಆ ಜವಾಬ್ದಾರಿಯನ್ನ ನಾವೇ ತಗೊಳ್ಳೋಕ್ ಹಿಂದೇಟು ಹಾಕ್ತಿದ್ಯಾ? ಆ ಪ್ರಾಚೀನ ಪುಸ್ತಕದ ಹಠಾತ್ ಅಂತ್ಯದಂತೆಯೇ ನಮ್ಮ ಬದುಕಿನ ಕಥೆ ಕೂಡ ಓಪನ್ ಎಂಡೆಡ್ ಆಗಿದೆ. ಅದರ ಕೊನೆಯ ಪೇಜ್ಗಳು ಇನ್ನೂ ಖಾಲಿ ಇವೆ. ಆ ಖಾಲಿ ಪುಟಗಳಲ್ಲಿ ನಮ್ಮದೇ ಆದ ಭರವಸೆಯ, ಪ್ರೀತಿಯ ಮತ್ತೆ ಧೈರ್ಯದ ಸುದೀರ್ಘ ಅಂತ್ಯವನ್ನ ಬರೆಯೋ ಜವಾಬ್ದಾರಿ ನಮ್ಮೆಲ್ಲರ ಕೈಯಲ್ಲೇ ಇದೆ. ಇದೇ ಇಂದಿನ ನಮ್ಮ ಫೈನಲ್ ಥಾಟ್. ವಾವ್! ನಮ್ಮ ಕಥೆಯ ಲೇಖಕರು ನಾವೇ ಆಗ್ಬೇಕನ್ನೋದು ಮತ್ತೆ ನಮ್ಮ ನೆರೆಹೊರೆಯಿಂದಲೇ ಆ ಕಥೆಯನ್ನ ಸುಂದರಗೊಳಿಸಬೇಕು ಅನ್ನೋದು ಇಂದಿನ ಅತ್ಯುತ್ತಮ ಸಂದೇಶ. ಈ ಆಳವಾದ ವಿಶ್ಲೇಷಣೆಯಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಬಾರಿ ಮತ್ತೊಂದು ಕುತೂಹಲಕಾರಿ ವಿಷಯವನ್ನ ಬಿಡಿಸಿ ನೋಡೋಣ. ಅಲ್ಲಿಯವರೆಗೆ ನಾವೆಲ್ಲರೂ ನಮ್ಮ ನೆರೆಹೊರೆಯವರೊಂದಿಗೆ ಪ್ರೀತಿಯಿಂದ ಬೆರೆಯುವ, ಅವರ ಹೆಸರನ್ನ ತಿಳಿದುಕೊಳ್ಳುವ ಸಣ್ಣ ಪ್ರಯತ್ನವನ್ನ ಮಾಡೋಣ. ಬಾಯ್.